ಊರಲ್ಲಿ ಇಂಥ ಕೆಲಸ ಮಾಡಕ್ಕೆ ಯಾರಿಗಿದೆ ಧೈರ್ಯ? ಫಸ್ಟ್ ಟೈಮ್ ನಂಗೆ ಅವಮಾನ ಮಾಡಿದ್ದಾರೆ, ನನ್ನ ಮಕ್ಕಕ್ಕೆ ಸಗಣಿಸ್ತಿದ್ದಾರೆ. ಎಕ್ಸ್ಪೆಕ್ಟೇ ಮಾಡೋಕ್ಕಾಗ್ದಿರೋಂಥ ವಿಷಯ ಇದು. ಸಮಥಿಂಗ್ ಇಸ್ ಗೋಯಿಂಗ್ ಆನ್. ಏನ್ ನಡೀತಿದೆ? ಈ ಊರ್ ಜನಕ್ಕೆ ಇಷ್ಟು ಪ್ರೀತಿ ಕೊಟ್ರು ನನ್ನ ಕಟೌಟ್ಗೆ ಸಗಣಿಸ್ತಾರ? ಯಾರಿಗೆ ಕೆಲಸ ಮಾಡ್ತಿರೋದು? ಯಾರನ್ನು ನೋಡಿದ್ರೆ ನನ್ನ ಮರ್ಯಾದೆ ಏನಾಗಬೇಕು? ಲುಕ್, ಫಸ್ಟ್ ಇದನ್ನ ಚೇಂಜ್ ಮಾಡಿಸು. ವಿಕ್ರಮ್ ಸಿಂಹ ಅವ್ರ ಬಗ್ಗೆ ನಾನು ತುಂಬ ತಪ್ಪು ತಿಳ್ಕೊಂಡಿದ್ದೆ ಕಣೆ. ಅವ್ರಿಗೆ ಹೆಣ್ಮಕ್ಳ ಬಗ್ಗೆ ಎಷ್ಟು ಗೌರವ ಇದೆ ಗೊತ್ತಾ? ನಿನ್ನೆ ಅವರು ಗೆಸ್ಟ್ ಹೌಸಲ್ಲಿ ಆಡಿದ ಮಾತುಗಳನ್ನ ನಾನು ಕೇಳಿಸ್ಕೊಂಡೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಈ ಥರ ಸಂಸ್ಕೃತ ಪದಗಳನ್ನ ಅವ್ರ ಬಾಯಲ್ಲಿ ಕೇಳಿ ನನಗೆ ತುಂಬ ಆಶ್ಚರ್ಯ ಆಯಿತು. ಅವ್ರಿಗೆ ಹೆಣ್ಮಕ್ಳ ಮೇಲೆ ವಿಶೇಷವಾದ ಗೌರವ ಇದೆ, ಪೂಜ್ಯನೀಯ ಭಾವ ಇದೆ. ಅಕ್ಕ, ಈ ಮಾತನ್ನ ನೀನಾ ಹೇಳ್ತಿರೋದು? ಇವತ್ತು ಸೂರ್ಯ ಯಾವ ಕಡೆ ಹುಟ್ಟಿದಾನೋ ಏನೋ. ತಮಾಷೆ ಮಾಡಬೇಡ್ವೆ, ಐ ಆಮ್ ಸೀರಿಯಸ್. ಅಕ್ಕ, ಆದರೂ ನನ್ನ ಕೈ ನಂಬಕ್ಕೆ ಆಗ್ತಿಲ್ಲ ಕಣೆ. ಅಂತೂ ಬುದ್ಧಂಗೆ ಜ್ಞಾನೋದಯ ಆಯಿತು ಅನ್ನು. ಅಲ್ಲ ಕಣೆ, ನೀನು ಅವ್ರ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಎಷ್ಟು ರಂಪ ಮಾಡಿಬಿಟ್ಟೆ ನೋಡು. ನಾನು ಇವ್ರ ವಿಷಯದಲ್ಲಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅಕ್ಕನಿಗಾಗಿರೋ ಅನ್ಯಾಯ ನೆನೆಸ್ಕೊಂಡಾಗೆಲ್ಲ ಎಲ್ಲ ಗಂಡಸರು ಒಂದೇ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಡ್ತಿದ್ದೆ. ಆದರೆ ಈಗ ಅನಿಸ್ತಾ ಇದೆ, ಪ್ರಪಂಚ ತುಂಬ ಇಂಥ ವ್ಯಕ್ತಿಗಳೇ ಇದ್ದಿದ್ರೆ ನಮ್ಮ ಅಕ್ಕ ಅನ್ಯಾಯಕ್ಕೆ ಒಳಗಾಗ್ತಾನೆ ಇರಲಿಲ್ಲ. ಅವಳಿವತ್ತು ನಮ್ಮ ಜೊತೆ ಬದುಕಿರ್ತಿದ್ಲು. ವಿಕ್ರಮ್ ಸಿಂಹ ಅವರು ನನ್ನ ಕಣ್ ತೆರೆಸ್ಬಿಟ್ರು. ಅವ್ರ ತಾಳ್ಮೆ ನನ್ನ ಕೋಪನ ಕೊಂದು ಹಾಕ್ಬಿಡ್ತು. ಇಂಥ ವ್ಯಕ್ತಿ ಕ್ಷೇತ್ರಕ್ಕೊಬ್ಬರಿದ್ರೆ ಆ ಕ್ಷೇತ್ರದ ಹೆಣ್ಮಕ್ಳು ನೆಮ್ಮದಿಯಿಂದ ಇರ್ತಾರೆ ಕಣೆ. ಒಬ್ಬ ಗಂಡಸಿನ ಬಗ್ಗೆ ಒಳ್ಳೆ ಮಾತು ಕೇಳ್ತಾ ಇರೋದು ನಿನ್ನ ಬಾಯಲ್ಲಿ ಇದೇ ಮೊದಲನೇ ಸಲ ಕಣೆ ಅಕ್ಕ. ನಿನ್ನ ಕೈಲಿ ಅವ್ರು ಹೊಗಳಿಸ್ಕೊಳ್ತೀಯಾರಂದ್ರೆ ವಿಕ್ರಮ್ ಸಿಂಹ ಅವರು ನಿಜಕ್ಕೂ ಗ್ರೇಟ್ ಕಣೆ. ನಾನು ಹೊಗಳಲಿಲ್ಲ ಅಂದರೂ ಅವ್ರು ಗ್ರೇಟೇ ಕಣೆ. ಅದು ನನಗೆ ಅರ್ಥ ಆಗಿರಲಿಲ್ಲ ಅಷ್ಟೆ. ನಮ್ಮಂಥ ಹೆಣ್ಮಕ್ಳು ಏಳ್ಗೆಗೆ ನಿಲ್ಲೋ ವ್ಯಕ್ತಿ ಅವರು. ಹೆಣ್ಮಕ್ಳನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಂತ ನಾನು ಕಂಡಂಥ ಮೊದಲನೇ ವ್ಯಕ್ತಿ ವಿಕ್ರಮ್ ಸಿಂಹ ಅವರು. ವಿಕ್ರಮ್ ಸಿಂಹ ಅವರು ಬೇರೆ ಗಂಡಸಿರ್ತಾರ ಅಲ್ಲ, ಹಿ ಈಸ್ ಗ್ರೇಟ್. ನನ್ನ ಮುಂದೆ ಬಂದು ಸಾಹೇಬ್ರ ಕಟೌಟ್ಗೆ ಸಗಣಿಲಿ ಹೊಡಿತೀನಿ ಅಂದೆ ಅಲ್ಲ, ಧಮಕಿ ಹಾಕ್ತೆ ಪೊಲೀಸ್ನವ್ರಿಗೆ. ಸಾಹೇಬ್ರನ್ನ ಬಾಲಕೃಷ್ಣನ ಸ್ಟೇಷನ್ಗೆ ಕರೆಸಿ ವಿಚಾರಣೆ ಮಾಡಲಿಲ್ಲ ಅಂದರೆ ಸ್ತ್ರೀ ಶಕ್ತಿಗಳ ಬೆಂಬಲ ತಗೊಂಡು ಸ್ಟ್ರೈಕ್ ಮಾಡ್ತೀರಾ? ಆ ದೊಡ್ಡ ಮನುಷ್ಯರನ್ನ ಸ್ಟೇಷನ್ಗೆ ಕರೆಸಿ ವಿಚಾರಣೆ ಮಾಡೋದು ದೊಡ್ಡ ವಿಷಯ ಅಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ತಾಳ್ಮೆ ಅನ್ನೋದಿದೆ. ನೀನು ಕೊಟ್ಟಿರೋದು ಸುಳ್ಳು ಕಂಪ್ಲೇಂಟು ಅಂತಲೂ ಪ್ರೂವ್ ಆಗಿದೆ. ಈ ಕ್ಷೇತ್ರದ MLA ಮೇಲೆ ಸುಳ್ಳು ಆರೋಪ ಮಾಡಿದ್ಯಾ? ಇದಂತ ದೊಡ್ಡ ಅಪರಾಧ ಅಂತ ಗೊತ್ತಾ ನಿನಗೆ? ನನಗೆ ಕಾನೂನು ಹೇಳ್ಕೊಡ್ತೀಯ ನೀನು? ಪದ್ಮಜ, ಅರೆಸ್ಟ್ ಮಾಡ್ರಿ ಈಕೆನ. ನೋಡಿ ಇನ್ಸ್ಪೆಕ್ಟರ್, ನಾನು ಸಾಹೇಬ್ರ ಬಗ್ಗೆ ತಿಳ್ಕೊಳ್ದೆ ತಪ್ಪು ಮಾಡಿದೆ ನಿಜ. ನಿಮ್ಮ ಹತ್ರ ಸಗ್ನಿಲ್ ಹೊಡಿತೀನಿ ಅಂತ ಹೇಳಿದ್ದು ನಿಜ. ಅದೆಲ್ಲ ಕೋಪದಲ್ಲಿ ಆಡಿದ ಮಾತು. ಹಾಗಂತ ರೋಡಲ್ಲಿ ನಿಂತ್ಕೊಂಡು ಯಾವುದೋ ಕಟ್ಔಟ್ಗೆ ಸಗಣಿ ಹೊಡೆಯೋಷ್ಟು ಚೀಪ್ ಕೆಲಸ ಮಾಡೋಳು ನಾನಲ್ಲ. ನನ್ನ ನಂಬಿ. ನಾನು ಮಾಡಿದ ತಪ್ಪು ಅಂತ ನನಗೆ ನೆನ್ನೆನೇ ಅರ್ಥ ಆಗಿದೆ. ಸಾಹೇಬ್ರ ಹತ್ರ ಸಾರಿ ಕೇಳೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ಇನ್ಸ್ಪೆಕ್ಟರ್. ಕೋಪ ಬಂದರೆ ಏನು ಬೇಕಿದ್ರೂ ಮಾಡ್ತೀಯ ನೀನು? ಅದೇ ಕೋಪದಲ್ಲಿ ಸಾಹೇಬ್ರ ಕಟೌಟ್ಗೆ ಸಗಣಿ ಹೊಡೆದಿಲ್ಲ ಅಂತ ಏನು ಗ್ಯಾರಂಟಿ? ಸಾಹೇಬ್ರದ್ದೇನು ತಪ್ಪಿಲ್ಲ ಅಂತ ಗೊತ್ತಾದ ಮೇಲೆ ನಂದು ತಪ್ಪಾಯಿತು ಅಂತ ನಾಟಕ ಆಡ್ತಾ ಇದೆಯಾ? ಪದ್ಮಜ, ಏನ್ರಿ ನೋಡ್ತಾ ಇದ್ದೀರಾ? ಹೇಳ್ಕೊಂಡು ನಡೀರಿ. ಇನ್ಸ್ಪೆಕ್ಟರ್, ದಯವಿಟ್ಟು ಇನ್ಸ್ಪೆಕ್ಟರ್ ನನ್ನ ಮಾತು ಕೇಳಿ ಇನ್ಸ್ಪೆಕ್ಟರ್. ನಾನೇನು ತಪ್ಪು ಮಾಡಿಲ್ಲ. ಅಮ್ಮ ಪ್ಲೀಸ್ ನನ್ನ ಬಿಟ್ಬಿಡಿ, ನಾನೇನು ತಪ್ಪು ಮಾಡಿಲ್ಲ. ನೋಡಿ ಟೀಚರ್, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಮಾತಾಡದೆ ನಮ್ಮ ಜೊತೆಗೆ ಬನ್ನಿ. ಇಲ್ಲ ಅಂದರೆ ದರ ಅಂತ ಹೇಳ್ಕೊಂಡು ಹೋಗ್ಬೇಕಾಗತ್ತೆ.
ಯಾವ ತಪ್ಪು ಮಾಡಿಲ್ಲ ಸರ್. ಅವಳು ಸ್ಟೇಷನ್ಗೆ ಕರ್ಕೊಂಡೋದ್ರೆ ಅವಮಾನ ಆಗುತ್ತೆ. ದಯವಿಟ್ಟು ಸರ್ ಪ್ಲೀಸ್. ತಪ್ಪು ಮಾಡಿದವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಸಿನಿಮಾಗೆ ಕರ್ಕೊಂಡು ಹೋಗ್ತಾರೆ. ನಿಮಗಾದರೆ ಅವಮಾನ, ಬೇರೆಯವ್ರಿಗಾದರೆ ಸನ್ಮಾನ ಅಂತ ಅಂದ್ಕೊಂಡ್ರ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆದರೆ ತಾನೇ ತಾವು ಮಾಡಿದ್ದು ತಪ್ಪು ಅಂತ ಅರ್ಥ ಆಗೋದು. ಸರ್, ನಮ್ಮ ಅಕ್ಕ ಸಾಹೇಬ್ರ ಕಟ್ಟೌಟ್ಗೆ ಸಗಣಿ ಹೊಡೆಯೋಷ್ಟು ಅನಾಗರಿಕಳಲ್ಲ ಸರ್. ದಯವಿಟ್ಟು ಅವಳನ್ನ ಬಿಟ್ಬಿಡಿ, ನಿಮ್ಮ ಕೈ ಮುಗಿತೀನಿ. ನೋಡೋಕೆ ಎಲ್ಲರೂ ನಾಗರಿಕರ ಹಾಗೆ ಕಾಣಿಸ್ತಾರೆ, ಆದರೆ ಅವ್ರ ಮನಸ್ಸು ಮಾತ್ರ ಅನಾಗರಿಕರಾಗಿ ವರ್ತಿಸ್ತಾನೇ ಇರುತ್ತೆ. ಸರ್, ನಮ್ಮ ಅಕ್ಕ ತಿಳಿದೆ ತಪ್ಪು ಮಾಡಿರ್ತಾಳೆ. ಅವಳ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಅವಳನ್ನ ಬಿಟ್ಬಿಡಿ. ಅವಳ ಬದಲಿಗೆ ನೀನು ಬರ್ತೀಯ ಸ್ಟೇಷನ್ಗೆ? ಕರ್ಕೊಂಬನ್ರಿ. ಸರ್, ನನ್ನನ್ನೇ ಕರ್ಕೊಂಡು ಹೋಗಿ ಸ್ಟೇಷನ್ಗೆ. ಆದರೆ ನಮ್ಮ ಅಕ್ಕನ ಬಿಟ್ಬಿಡಿ ಸರ್, ಬಿಟ್ಬಿಡಿ. ಏಯ್, ಪೊಲೀಸ್ ಸ್ಟೇಷನ್ ಅಂದ್ರೆ ಏನು ಬೊಂಬೆ ಆಡ್ಸೋರು ಅನ್ಕೊಂಡಿದ್ಯಾ? ಸರಿ ಹಿಂದೆ ಕಡೆ, ಹಿಂದೆ ಸರಿ ಹಿಂದೆ. ಕರ್ಕೊಂಬನ್ರಿ. ಅಕ್ಕ 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 ಸರ್, ನಮ್ಮ ಅಕ್ಕನೇನು ತಪ್ಪಿಲ್ಲ, ಅವಳನ್ನ ಬಿಟ್ಬಿಡಿ ಅಕ್ಕ. ಏನಮ್ಮ ಮೇಘನಾ, ಇಂಥ ಕೆಲಸ ಮಾಡ್ಕೊಂಬಿಟ್ಟೆ. ನಿನ್ನ ಕೋಪ ನಿನ್ನೆ ತಿಂದು ಹಾಕ್ಬಿಡ್ತಲ್ಲಮ್ಮ. ಮಕ್ಕಳಿಗೆ ಪಾಠ ಮಾಡೋ ಟೀಚರು ನೀನು. ಮೊನ್ನೆ ತಾನೇ ನಿನ್ನ ಕೆಲಸನ ಪರ್ಮನೆಂಟ್ ಮಾಡಿದ್ದಾರೆ. ಅವರಿಗೆ ಹೀಗೆ ಅವಮಾನ ಮಾಡ್ಬೋದಾ? ಯಾರಾದರೂ ದೇವ್ರಿಗೆ ಸಗಣಿಲಿ ಹೊಡಿತಾರೇನಮ್ಮ? ಕರ್ಕೊಂಬನ್ರಿ. ಟೀಚರ್ 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 ನಿಮ್ಮ ಬ್ಯಾಗು ಟೀಚರ್. ಸಾಹೇಬ್ರೆ, ಆ ಸಗಣಿ ಹೊಡೆದವ್ರು ಸಿಕ್ಕಾಕೊಂಡ್ಲು. ಸಿಗಾಕೊಂಡ್ಲು ಅಂದ್ರೆ ಹೆಂಗ್ಸ? ಹೆಂಗ್ಸೇನು ಬಂತು ಸಾಹೇಬ್ರೆ? ಅವಳೆ ಆ ಹುಡುಗಿ ಅದಕ್ಕೆ ಪ್ರಸಂಗಿ ಶಾಲೆಯಲ್ಲಿ ಗಲಾಟೆ ಮಾಡಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಲಲ್ಲ, ಆ ಪ್ರೈಮರಿ ಸ್ಕೂಲ್ ಟೀಚರು ಅವಳೇ ಕೆಲಸ ಮಾಡಿರೋದು. ಅಷ್ಟೇ ಅಲ್ಲ ಸಾಹೇಬ್ರೆ, ನಮ್ಗೆ ಗೆಸ್ಟ್ ಹೌಸಿಗೆ ಬಂದು ನಿಮ್ಮ ಕಟೌಟಿಗೆ ಹೊಡೆದು ಹಣೆ ಹರಿದಾಕಿರೋದು ಅವಳೇ. ನಮ್ಮ CC ಕ್ಯಾಮ್ರಾ ಫುಟೇಜಲ್ಲಿ ಗೊತ್ತಾಗಿದೆ. ಯಾವಳ್ರಿ ಅವ್ಳು ಸ್ಕೂಲ್ ಟೀಚರು? ಏನು ಬೇಕಂತ ಅವಳಿಗೆ? ಏನು ಅಂದ್ಕೊಂಡಿದ್ದಾಳು ಅವನನ್ನ? ಇಷ್ಟು ವರ್ಷ ಇವರಲ್ಲಿ ಯಾರು ನನ್ನ ವಿರುದ್ಧ ಧ್ವನಿ ಎತ್ತಿಲ್ಲ, ಅಂಥದ್ರಲ್ಲಿ ಆಫ್ಟರ್ ಆಲ್ ಒಂದು ಸ್ಕೂಲ್ ಟೀಚರ್ ನನ್ನ ಕಟೌಟ್ಗೆ ಸಗಣಿ ಹೊಡಿತಾಳ? ಎಷ್ಟ್ರೀ ಧೈರ್ಯ ಅವಳಿಗೆ? ಏನ್ರಿ ಮಾಡ್ತಾ ಇದ್ದೀರಾ ನೀವೆಲ್ಲ? ಅವಳನ್ನು ಸುಮ್ಮನೆ ಬಿಡ್ತೀವ ಸರ್? ತಕ್ಷಣ ಅರೆಸ್ಟ್ ಮಾಡಕ್ಕೆ ಹೇಳಿದ್ದೀನಿ. ಮನೆ ಹತ್ರ ಅಲ್ಲ, ಸ್ಕೂಲ್ ಟೈಮಿಂಗ್ಸಲ್ಲಿ ಎಲ್ಲರ ಮುಂದೆ ಅವಮಾನ ಆಗೋ ರೀತಿಯಲ್ಲಿ ಅರೆಸ್ಟ್ ಮಾಡಕ್ಕೆ ಹೇಳಿದ್ದೀನಿ. ಬರೀ ಅರೆಸ್ಟ್ ಮಾಡ್ಸೋದಲ್ಲ, ಸ್ಕೂಲಿಂದ ಸ್ಟೇಷನ್ವರೆಗೂ ಬೀದಿ ಬೀದಿಯಲ್ಲಿ ಅವ್ರ ಮೆರವಣಿಗೆ ಆಗಬೇಕು. ನನ್ನ ಪ್ರೀತಿಸೋ ಜನ ಅವ್ರ ಮುಖಕ್ಕೆ ಸಗಣಿ ಎಸಿಬೇಕು. FIR ಫೈಲ್ ಮಾಡಿ ತಳ್ರಿ ಒಳಗೆ. ಇನ್ನೊಂದ್ಸತಿ ನನ್ನ ಹೆಸರು ಕೇಳಿದ್ರೆ ನಡಗಬೇಕು. ಸಾಹೇಬ್ರು ಇಲ್ಲದೆ ಇರೋ ಹೊತ್ತಿನಲ್ಲಿ ಅವ್ರ ಪರ್ಮಿಷನ್ ಇಲ್ಲದೆ ಅವ್ರ ಗೆಸ್ಟ್ ಹೌಸ್ ನುಗ್ಗಿ ದಾಂಧಲೆ ಮಾಡಿರೋದು CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ.